ಕಾವೇರಿ ವಿಚಾರವನ್ನು ಕಾವೇರಿ ನಮ್ದೇ, ನೆಲ ಜಲ ಭಾಷೆ ಪ್ರಶ್ನೆ ಬಂದಾಗ ನಾವೆಲ್ಲ ಒಂದೇ ಕನ್ನಡಿಗರು. ಆದ್ರೆ ಕಾವೇರಿಗೆ ತೋರಿಸ್ತಕ್ಕಂಥ ಆಸಕ್ತಿ ನಿನಗೆ ಭದ್ರಾಕಿಲ್ಲ. ಕಾವೇರಿ ನಮ್ದೇ ನಿಜ, ಅವರು ನಮ್ಮವರ ರೈತರು. ಆದ್ರೆ ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದಲ್ಲಿದೆ. ದಾವಣಗೆರೆ ಜಿಲ್ಲೆ ಭದ್ರಾ ಬೆಳೆಗಾರರು, ಅಡಿಕೆ ಬೆಳೆಗಾರರು ಭದ್ರೆಯನ್ನು ನಂಬಿ ನಾವು ಬದುಕ್ತಾ ಇದೀವಿ. ಈ ಸರ್ಕಾರ ರಾತ್ರಿ ನೀರು ಬಿಡಕ್ ಹೊರಟ್ರೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ. ಇದರ ಜೊತೆಗೆ ಅಡಿಕೆ ಬೆಳೆಗಾರರು ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕು ಅಧಿವೇಶನದಲ್ಲಿ ಗುಟ್ಕಾ ನಿಷೇಧ ಹಿಂಪಡೆಯುವ ಅಂತ ಹೇಳಿದ್ರು. ಕೆಲವೇ ಸೆಕೆಂಡ್ಗಳಲ್ಲಿ ಆರೋಗ್ಯ ಸಚಿವರು ನಾವು ಗುಟ್ಕಾ ನಿಷೇಧ ಮಾಡಲು ಯಾವುದೇ ಕಾರಣಕ್ಕೂ ಏನ್ ಬೇಕಾದಾಗ್ಲಿ ಹೋರಾಟ ಮಾಡಲಿ ಅಂತ ನಮ್ಮನ್ನ ಕೆಣಕಿದ್ರೆ ಯುಟಿ ಖಾದರ್ ಅವರೇ, ನಮ್ಮನ್ನ ಕೆಣಕಿ ಉಳಿಯಲ್ಲ ನೀವು. ಯುಟಿ ಖಾದರ್ಗೆ ಏನ್ ಗೊತ್ತು ಪಾಪ, ಯುಟಿ ಖಾದರ್ ಬೆಲೆ ಅಂದ್ರೆ ಏನು ಗೊತ್ತೇ ಅಲ್ಲ. ಅವನಿಗೆ ಹೇಳ್ತಾರೆ, ಯಾಕಂದ್ರೆ ಸಿಗರೇಟ್ ಧೂಮಪಾನ ನಿಷೇಧ ಮಾಡ್ರಿ, ಮದ್ಯಪಾನ ನಿಷೇಧ ಮಾಡ್ರಿ. ಈ ಸರ್ಕಾರ ನಾವು ಸವಾಲ್ ಹಾಕ್ತೀವಿ. ಅಡಿಕೆ ಬೆಳೆಗಾರರ ಹಿತವನ್ನ ಕಾಯ್ದೆ ಇದ್ರೆ ನಮ್ಮ ಹೋರಾಟ ಕೇವಲ ದಾವಣಗೆರೆ, ನಾಳೆ ದಾವಣಗೆರೆ ಹೋರಾಟ ಇದೆ. ಇಡೀ ದಾವಣಗೆರೆ ಜಿಲ್ಲೆಯಿಂದ ನಾವು ಸುಮ್ಮನೆ ಕೂರಲ್ಲ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಮುಖ್ಯಮಂತ್ರಿಗಳ ನೀರಾವರಿ ಸಚಿವರ ಮನೆಗಳು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಭದ್ರೆ ನಮ್ಮದು, ನಮ್ಮ ನೀರು ಬಿಡಬಾರದು, ಗುಟ್ಕಾ ನಿಷೇಧ ವಾಪಸ್ ಕೊಡಬೇಕು. ಹೊನ್ನಾಳಿ ನೇಮಚಾವಳಿ ತಾಲೂಕಿನ ಕೆರೆ ತುಂಬಿಸೋದಕ್ಕೆ ನಮ್ಮ ನಾಯಕರು ಯಡಿಯೂರಪ್ಪನವರು 2019ರಲ್ಲಿ 20ರಲ್ಲಿ 519 ಕೋಟಿ ನಾನು ಎಲ್ಲಿ ನಿಂತಿರ್ತೀನಿ ಸಚಿವ ಸ್ಥಾನ ತ್ಯಾಗ ಮಾಡಿದೆ. ನಮಗೆ ಏನ್ ಬೇಕಂದಾಗ, ಅಭಿವೃದ್ಧಿ ಬೇಕಂದಾಗ ಏಕಕಾಲಕ್ಕೆ 519 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಇವತ್ತಿಗೆ ಈ ಸರ್ಕಾರಕ್ಕೆ ಕೆರೆ ತುಂಬಿಸಕ್ಕಾಗಿಲ್ಲ, ತಕ್ಷಣ ಕೆರೆ ತುಂಬಿಸಬೇಕು.